ಶಿವಾಚಾರ್ಯ ಮಹಾಸ್ವಾಮಿಗಳು 12 ಮಠ ಇವರ ಪಾದಗಳಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಇದ್ದಂಥ ಮೋಹನ್ ಲಿಂಬಿಕಾ ಸರ್ ಅವರಿಗೆ ನನ್ನ ನಮಸ್ಕಾರ ತಿಳಿಸ್ತಾ, ಅದೇ ರೀತಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ಹೇಳ್ತಾ, ಇಲ್ಲಿ ನೆರವೇರಿದಂಥ ಸಮಸ್ತ ವೈದ್ಯರಿಗೆ ಹಾಗೂ ಇಲ್ಲಿ ಬಂದಂಥ ಸಭಿಕರಿಗೆ ಸಹಿತ ನನ್ನ ನಮಸ್ಕಾರ ತಿಳಿಸ್ತಾ, ಇವತ್ತಿನ ಈ ಕಾರ್ಯಕ್ರಮ ಇಲೆಕ್ಟ್ರೋ ಹೋಮಿಯೋಪತಿ ಬಹಳ ಜನ ಕನ್ಫ್ಯೂಷನ್ ಅದ. ಹೋಮಿಯೋಪತಿ ಮತ್ತು ಇಲೆಕ್ಟ್ರೋ ಹೋಮಿಯೋಪತಿ ಏನು ಅಂತ ಕನ್ಫ್ಯೂಷನ್ ಜನ ಮಾಡ್ಕೋತಾರ. ಬಟ್ ಇಲೆಕ್ಟ್ರೋ ಹೋಮಿಯೋಪತಿ ಸಿಸ್ಟಮ್ ಬೇರೆ ಅದ, ಹೋಮಿಯೋಪತಿ ಸಿಸ್ಟಮ್ ಬೇರೆ ಅದ. ನಾವೇನ್ ತಿಳ್ಕೊಂಡ್ಬಿಡ್ತೇವೆ, ಇದು ಹೋಮಿಯೋಪತಿಕ್ ತರನ ಗುಳಿಗೆ ಕೊಡ್ತಾರ ಅಂತ ತಿಳ್ಕೊತೀವಿ. ಬಟ್ ಇದೇನಂದ್ರ ಇದು ಕಂಪ್ಲೀಟ್ ಆಕ್ವಾ ಬೇಸ್, ಅಂದ್ರ ನೀರಿನ ತರ ಔಷಧಿ ಇರ್ತದ. ಇದು ಮೂಲತಃ ಇಟಲಿ ದೇಶದಿಂದ ಬಂದಂತ ಒಂದು ವಿಜ್ಞಾನ. ಈ ವಿಜ್ಞಾನ 100% ಏನು ಹರ್ಬಲ್ ಇರ್ತಕ್ಕಂಥ ವೈದ್ಯಕೀಯ ವಿಜ್ಞಾನ ಅಂತಂದ್ರೆ ಜಗತ್ತಿನಲ್ಲಿ ಏಕೈಕ ವೈದ್ಯಕೀಯ ವಿಜ್ಞಾನ ಇಲೆಕ್ಟ್ರೋ ಹೋಮಿಯೋಪತಿ. ಈ ಇಲೆಕ್ಟ್ರೋ ಹೋಮಿಯೋಪತಿ ಏನೈತಲ್ಲ 100% ಏನೈತಲ್ಲ ಹರ್ಬಲ್ ಮಾತ್ರ ಯೂಸ್ ಮಾಡಿದಾರೆ. ಇಲ್ಲಿ ಬೇರೆ ಸಿಸ್ಟಮ್ದಾಗ ಏನಂತಂದ್ರ ಅಲ್ಲಿ ಮಿನರಲ್ಸ್ ಅನ್ನು ಯೂಸ್ ಮಾಡ್ತಾರ, ಅನಿಮಲ್ ಕೆಲವೊಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾರೆ ಬೇರೆ ಸಿಸ್ಟಮ್ದಾಗ. ಆದ್ರೆ 100ಕ್ಕೆ 100 ಔಷಧಿ ಪದ್ಧತಿಯನ್ನ ಗಿಡಮೂಲಿಕೆ ಪದ್ಧತಿ ತಯಾರಾದಂತ ಪದ್ಧತಿ ಅಂತಂದ್ರೆ ಇಲೆಕ್ಟ್ರೋ ಹೋಮಿಯೋ ಪದ್ಧತಿ. ಈ ಸುಮಾರು ನಾನು ಒಂದು 15 ವರ್ಷದಿಂದ ಇಲೆಕ್ಟ್ರೋ ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾನೆ. ಯಾವುದೇ ರೀತಿಯ ಕಾಯಿಲೆ ಬರಲಿ, ಗುಣ ಆಗಿಲ್ಲ ಅಂತ ಯಾವುದು ಹೋಗಿಲ್ಲ. ಆದ್ರೆ ಏನೈತಿ, ಪೇಷಂಟ್ಗೆ ಪೇಷನ್ಸ್ ಬೇಕಂತ ಹೇಳ್ತೇನೆ ನಾನು. ಏನು, ಪೇಷಂಟ್ಗೆ ಪೇಷನ್ಸ್ ಬೇಕು. ಅವ್ರ ಸಮಸ್ಯೆ ಒಂದು 10 ವರ್ಷದಿಂದ ಇಟ್ಕೊಂಡ್ಬಂದಿರ್ತಾರ, ಆದ್ರೆ ಒಂದಾದ ದಿವಸದಾಗ ಆರಾಮ ಆಗ್ಬೇಕಂತ ಯಾವುದೂ ಇಲ್ಲ. 10 ವರ್ಷದ ಕಾಯಿಲೆಗೆ ಮಿನಿಮಮ್ ಇಂತಿಷ್ಟು ಟೈಮ್ ಅಂತ ಇರ್ತದ, ಅಷ್ಟು ಟೈಮ್ ಔಷಧಿ ತಗೊಂಡಾಗ 100ಕ್ಕೆ 100 ಆರಾಮ ಆಗ್ತಾರ. ನಾವು ವಿಚಿತ್ರವಾದ ಕೇಸ್ಗಳನ್ನ ನೋಡಿವಿ. ಬೇರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಇಂಥ ರಿಸಲ್ಟ್ ಕಂಡುಕೊಂಡಿದ್ದಿಲ್ಲ. ಬಟ್ ಇಲೆಕ್ಟ್ರೋ ಹೋಮಿಯೋಪತಿ ನಿಜವಾದ ಈ ಸೈನ್ಸ್ ನಾವು ಪ್ರಾಕ್ಟೀಸ್ ಮಾಡಕಂತಂದೈತಲ್ಲ, ಬೇರೆ ಬೇರೆ ಸ್ಟೇಟ್ ನಿಂದ ಪೇಷಂಟ್ ಹುಡ್ಕೊಂಡ್ ಬರ್ತಾರೆ ಹುಬ್ಳಿಗೆ. ನನ್ನ ಕ್ಲಿನಿಕ್ ಹುಬ್ಳಿಯಾಗ ಬೇರೆ ಬೇರೆ ಸ್ಟೇಟ್ ನಿಂದ ವಿಚಾರ ಮಾಡ್ರಿ. ಅಂದ್ರೆ ನಾವ್ ಯಾವುದು ಅಡ್ವರ್ಟೈಸ್ ಮಾಡಿಲ್ಲ, ಬಟ್ ಪೇಷಂಟ್ ಹೇಳಿದ್ರ ಇಂಥ ರೋಗ ನನ್ನ ಆರಾಮಾಗೈತಿ, ಅದಕ್ಕಾಗಿ ಆ ಪೇಷಂಟ್ ಕಳಿಸ್ಕೊಡ್ತಾರೆ ಬೇರೆ ಬೇರೆ ಸ್ಟೇಟ್ ನಿಂದ. ಇಂಥ ಪ್ರಾಬ್ಲಮ್ ಆಗುತ್ತಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರುತ್ತೆ. ಯಾಕಂದ್ರೆ ನಾವು ತಮಿಳು ಬರೋದಿಲ್ಲ, ತಮಿಳ್ನಾಡಿನ ಪೇಷಂಟ್ ಬರ್ತಾರ. ನಮಗೆ ತೆಲುಗು ಬರೋದಿಲ್ಲ, ತೆಲುಗು ಅಂದ್ರೆ ತಮಿಳ್ನಾಡು ಪೇಷಂಟ್, ಅದು ಆಂಧ್ರದಿಂದ ಪೇಷಂಟ್ ಬರ್ತಾರ. ಹಂಗಾಗಿ ಕನ್ಫ್ಯೂಷನ್ ಆಗುತ್ತೆ. ಬಟ್ ಏನು ಇಂಗ್ಲಿಷ್ ಹಿಂದಿ ಮಾತಾಡ್ತೇವೆ ಅಂತ ಪೇಷಂಟ್ ಚಲೋ, ಅವ್ರಿಗೆ ಸಹಿತ ಅದು ಬರಲಿಲ್ಲ ಅನ್ನೋ ಸಮಸ್ಯೆ ಆಗುತ್ತೆ. ಆದ್ರೆ ಸಿಸ್ಟಮ್ ಅನ್ನು ಒಪ್ಕೊಂಬರಕತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅದ. ಇದ್ರಾಗ ಹೆಂಗದ ಅಂತಂದ್ರೆ ಕೆಲವೊಂದು ಔಷಧನ ಇಲ್ಲೇ ತಯಾರು ಮಾಡ್ಕೊಡ್ತದ, ಕೆಲವೊಂದು ಕಂಪನಿ ಪ್ರಾಡಕ್ಟ್ ಸಹಿತ ಬರ್ತಾವ, ಅವು ಸಹಿತ ಬಹಳ ಒಂದು ಉತ್ತಮ ರಿಸಲ್ಟ್ ಅನ್ನು ಕೊಡ್ತಾವ. ಆದ್ರೆ ನಾವ್ ಏನ್ ಮಾಡ್ತೇವೆ, ಕ್ಯಾಂಪ್ನಾಗ ಸ್ವತಃ ನಾವು ಪೇಷಂಟ್ ಗಳಿಗೆ ಏನ್ ಬೇಕು ಅದೇ ರೀತಿ ಔಷಧಿಯನ್ನು ತಯಾರು ಮಾಡಿ ಕೊಡ್ತೈತಿ. ಅವ್ರು ಡೋಸೇಜ್ ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್. ಕೆಲವೊಮ್ಮೆ ಹೇಳ್ತಾರ 1 ತಾಸು ತಗೋ ಅಂತ ಹೇಳ್ಬೋದು, ಅಥವಾ 3 ತಾಸು ತಗೋ ಅಂತ ಹೇಳ್ಬೋದು, ಅಥವಾ ದಿನಕ್ಕೆ 3 ಸಲ ತಗೋ ಅಂತ ಹೇಳ್ಬೋದು. ಆದ್ರೆ ವೈದ್ಯರು ನಿಮಗೆ ಯಾವ ರೀತಿ ಹೇಳ್ಕೊಡ್ತಾರ ಆ ರೀತಿ ನೀವು ತಗೊಂಡ ಮಾತ್ರ ಉತ್ತಮ ಫಲಿತಾಂಶ ಸಿಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ನೋವುಗಳಿಗೆ ಕಾಂಪ್ರೆಸ್ ಅಂತ ಮಾಡ್ತಾರ, ಔಷಧಿ ಹಾಕಿ ಮಲಗಿಸ್ತಾರ. ನಿಮ್ಗೆ ಒಂದು 10 ನಿಮಿಷ 15 ನಿಮಿಷ ಅರ್ಧ ತಾಸು ಔಷಧಿ ಹಾಕಿ, ಮೊಣಕಾಲು ಇರ್ಬೋದು, ಸೊಂಟ ನೋವು ಇರ್ಬೋದು, ಅಥವಾ ಯಾವುದೇ ನಿಮಗೆ ನೋವು ಬೇರೆ ಯಾವುದೋ ಭಾಗದಾಗಿದ್ರು ಸತ ಔಷಧಿ ಹಾಕಿ ಮಲಗಿಸ್ತಾರಲ್ಲ, ಇನ್ಸ್ಟಂಟ್ ಇವತ್ತ ನೀವು ರಿಸಲ್ಟ್ ಅನ್ನು ಕಂಡುಕೊಂಡು ಹೋಗ್ತೀರಿ. ಅಂತ ಒಂದು ಮಿರಾಕಲ್ ರಿಸಲ್ಟ್ ಕೊಡ್ತಕ್ಕಂಥ ಪದ್ಧತಿ ಅಂತಂದ್ರೆ ಇದು ಇಲೆಕ್ಟ್ರೋ ಹೋಮಿಯೋಪತಿ ಪದ್ಧತಿ. ನಾವೇನು ಇಂಜೆಕ್ಷನ್ ಚುಚ್ಚುದಿಲ್ಲ, ಯಾವ ಕರೆಂಟ್ ಕೊಡೋದಿಲ್ಲ. ಆದ್ರೆ ಔಷಧಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರುತ್ತೆ, ಇಂಟರ್ನಲ್ ಇರ್ತದೆ. ಸೊ ಈ ಔಷಧಿಯನ್ನ ನೀವು ಚೆನ್ನಾಗಿ ತಗೊಂಡು ನೀವು ಆರಾಮ ಆಗ್ತಿರ್ತೀರ ಅಂತ ನಾನು ಆಶಿಸಿ ಈ ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು.